ಈಗ ಜಂತರ್ ಮಂತರ್ ರಾಮಲೀಲಾ ಮೈದಾನ ಅವೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ನೇರ ಸಂಸತ್ತಿಗೆ ಮುತ್ತಿಗೆ, ನೇರ ಪ್ರಧಾನಿ ಅವರ ನಿವಾಸಕ್ಕೆ ಮುತ್ತಿಗೆ. ಇವರ ಅಪ್ಪನ ಆಸ್ತಿ ಸೀದಾ ಹೋಗ್ಬಿಡುದು. ಯಾರೋ ಒಬ್ಬ ಹೇಳ್ತಾ ಇದ್ದ, ಆ E20 ಜನತಾ ಪಾರ್ಟಿಯ ಲೀಡರು, ಪ್ರಧಾನಿಯವರೇ ಒಂದು ಚಾಪಿ ಹೆಂಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರಧಾನಿ ಬಗ್ಗೆ ಇವ್ರಿಗೆ ಗೌರವ. ಕಳ್ಳನ ಮಕ್ಕಳಿಗೆ ಕೇಜ್ರಿವಾಲ್ನ ಸುಳ್ಳನ್ನ ಇವತ್ತು ನಿಮ್ಮೆದುರು ನಾನು ಯಥಾವತ್ತಾಗಿ ಬೆತ್ತಲುಗೊಳಿಸ್ತೇನೆ. ಎಂಥ ನಾಲಿಗೆ ಕಳ್ಳ, ಎಂಥ ಅಭಿನಯಗಾರ, ಅವರಿಗೆ ಅಧಿಕಾರಕ್ಕಾಗಿ ಮತ್ತು ಮೋದಿಯವರನ್ನ ಏನಕ್ಕೇನ ಟಾರ್ಗೆಟ್ ಮಾಡಿ ಈ ದೇಶದ ಜಂಜಿಗಳನ್ನ ಅವರ ಎದುರು ಎತ್ತಿ ಕಟ್ಟುವಂತ ಒಂದು ಹರಸಾಹಸಕ್ಕಾಗಿ ಅವರು ಎಂಥ ಕಚಡ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಇದು ಈಗಿರುವುದು ಕಥೆ. ಈ ದೇಶಕ್ಕೆ ನಾನು ನಿರಂತರವಾಗಿ ಒಂದು ಮಾತು ಹೇಳ್ತಾ ಬರ್ತಾ ಇದ್ದೆ. ಈ ನೆಲಕ್ಕೆ, ಈ ಕರ್ಮಭೂಮಿ, ಈ ಕಾಯಕ ಭೂಮಿಗೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುವಂಥ ವ್ಯಕ್ತಿಗಳನ್ನೂ ತರಲಿಕ್ಕೂ ಗೊತ್ತು ಮತ್ತು ತನ್ನನ್ನ ತಾನೇ ರಕ್ಷಿಸಿಕೊಳ್ಳುವಂಥ ಒಂದು ದಿವ್ಯ ಶಕ್ತಿಯೂ ಈ ನೆಲಕ್ಕಿದೆ ಅಂತ ನಿಮ್ಮೆದುರು ಇವತ್ತು ಬಹಳ ಸ್ಪಷ್ಟವಾಗಿ ಅನಾವರಣಗೊಳಿಸಬೇಕು. ಯಾಕೆಂತಂದ್ರೆ ದೇಶವನ್ನ ಕಟ್ಟುವ ಒಂದು ಅಭಿಯಾನಕ್ಕೆ ಇವರೆಲ್ಲರೂ ಅದನ್ನು ಕತ್ತರಿಸುವ, ಅವರನ್ನು ಮಟ್ಟ ಹಾಕುವ, ಅಡ್ಡದಾರಿಯಲ್ಲಿ ಒಳದಾರಿಯಲ್ಲಿ ದೇಶದ ಹೊರಗಿನ ಮತ್ತು ದೇಶದ ಒಳಗಿನ ದೇಶದ ವಿರೋಧಿ ವಿಚ್ಛಿದ್ರಕಾರಕ ಶಕ್ತಿಗಳೊಟ್ಟಿಗೆ ಸೇರ್ಕೊಂಡು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಹೇಳದೇ ಇದ್ದರೆ ನಾವು ಈ ದೇಶವನ್ನ ಕಟ್ಟುವವರೊಟ್ಟಿಗೆ ನಾವು ಕೂಡ ಮೋಸ ಮಾಡಿದಾಗತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದಂತೂ ಸತ್ಯ, ಈ ದೇಶದಲ್ಲಿ ಈ ಅಧಿಕಾರ ರಾಜಕಾರಣಕ್ಕಾಗಿ ಹೋರಾಡುವಂಥ ವಿಪಕ್ಷಗಳಿದೆಯಲ್ಲ, ಇವರಿಗೆ ಅವರ ಹೆಂಡತಿ ಮಕ್ಕಳು, ಅವರ ಕುಟುಂಬ, ಅವರ ಕುಟುಂಬದ ರಾಜಕಾರಣ, ಅವರ ಸ್ವಾರ್ಥ, ಅವರ ಸುಖ, ಅವರಿಗೆ ಅಧಿಕಾರ, ಇದರ ಬಗ್ಗೆನೇ ಚಿಂತೆ ಬಿಟ್ರೆ ದೇವರಣೆಗೂ ಯಾರಿಗೂ ಕೂಡ ಈ ದೇಶ ಉದ್ಧಾರ ಆಗಬೇಕು, ಈ ದೇಶ ಅಭಿವೃದ್ಧಿ ಆಗಬೇಕು, ಈ ದೇಶ ಸ್ವಾಭಿಮಾನದ ಪಥದಲ್ಲಿ ಸಾಗಬೇಕು, ಈ ದೇಶ ಇಡೀಯದಾಗಿ ವಿಶ್ವದಲ್ಲಿಯೇ ಅತ್ಯಂತ ಉಚ್ಚರಾಯ ಸ್ಥಿತಿಯಲ್ಲಿ ನಂಬರ್ 1 ಸ್ಥಿತಿಯಲ್ಲಿ ನಿಲ್ಲಬೇಕು ಅನ್ನುವಂಥ ಯಾವ ಇರಾದೆಯೂ ಇವರಿಗಿಲ್ಲ. ಇದು ಶತಸಿದ್ಧ. ಒಬ್ಬ ಮನುಷ್ಯ ದೇಶದ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ, ಸಂಸ್ಕೃತಿಯ ಹಿತಕ್ಕಾಗಿ, ಸನಾತನ ಧರ್ಮದ ಉಳಿವಿಕೆಗಾಗಿ, ಈ ದೇಶದ ಅಸ್ಮಿತೆಗಾಗಿ ಟೊಂಕ ಕಟ್ಟಿದ ಅಂತ ಆದರೆ ಇವರಿಗೆ ಎಷ್ಟರ ಮಟ್ಟಿಗೆ ಅವನನ್ನ ವಿರೋಧಿಸ್ತಾರೆ ಅಂತಂದ್ರೆ ದಿನಂಪೂರ್ತಿ ಸುಳ್ಳು ಹೇಳ್ತಾರೆ. ದಿನಂಪೂರ್ತಿ ಸತ್ಯವಲ್ಲದ ಸುಳ್ಳಿನ ಸರಮಾಲೆಯನ್ನೇ ಹೆಣೆದು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಪುಂಖಾನುಪುಂಖವಾಗಿ ಅದನ್ನ ಬಿಟ್ಟು ಯುವ ತಲೆಮಾರನ್ನ ತಲೆ ತಪ್ಪಿಸುವ, ದಿಕ್ಕು ತಪ್ಪಿಸುವ, ಮತಿ ತಪ್ಪಿಸುವ ಕೆಲಸವನ್ನೇ ಈ ಕೇಜ್ರಿವಾಲ್, ಈ ರಾಹುಲ್ ಗಾಂಧಿ, ಈ ಅಖಿಲೇಶ್ ಯಾದವ್, ಇಂಥ ಈ ಇಂಡಿ ಕೂಟ ನಿರಂತರವಾಗಿ ಮಾಡ್ತಾ ಇದೆ. ಈ 1.5 ತಿಂಗಳಲ್ಲಿ ಈ ಜಿರ್ಲೆ ಪಾರ್ಟಿ CJP ಕಥೆ ಆಯ್ತು. ಎಲ್ಲೋ ಅಬ್ಬೆಪಾರಿ ಅಂತ ಓದ್ಲಿಕ್ಕೆ ಹೋದವನು ಯಾರು ದುಡ್ಡೋ ಯಲ್ಲಮ್ಮನ ಜಾತ್ರೆ, ಯಾವುದೋ ಸೊರಸ್ ಅಂತೆ, ಚೈನಾ ಅಂತೆ, ಪಾಕಿಸ್ತಾನ ಅಂತೆ, ಬಾಂಗ್ಲಾ ಅಂತೆ, ಇಡೀಯದಾಗಿ ಮೋದಿ ವಿರೋಧಿ ಮತ್ತು ದೇಶ ವಿರೋಧಿ ಗುಂಪುಗಳೊಟ್ಟಿಗೆ ಸೇರ್ಕೊಂಡು ಅವ್ರದ್ದೊಂದಿಷ್ಟು ಅಧ್ವಾನಗಿರಿ ಆಯ್ತು. ಅದೀಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಭಯೋತ್ಪಾದಕರಿಂದ ಹಿಡಿದು ದೇಶದ ಒಳಗಿನ ಹೊರಗಿನ ವಿರೋಧಿಗಳಿಂದ ಹಿಡಿದು ಎಲ್ಲವೂ ಚೈನ್ ಲಿಂಕು ಒಂದೊಂದಾಗಿ ರೌದ್ರ ಭೀಭತ್ಸವಾದಂಥ ವಿಶ್ವರೂಪ ನಮ್ಮ ಕಣ್ಣೆದುರು ಕಾಣಿಸ್ಕೊಳ್ತಾ ಇದೆ. ಈ ಅಭಿಜಿತ್ ದೀಪ್ಕೆಯ ದರಿದ್ರ ಗ್ಯಾಂಗಿನ ಅವತಾರ ಒಂದು ಸಮಾಪ್ತಿಯ ಹಂತಕ್ಕೋ ಮರ್ದನದ ಹಂತಕ್ಕೋ ಬರ್ತಾ ಇದೆ ಅಂತ ಅನ್ನುವಾಗ E20 ಜನತಾ ಪಾರ್ಟಿ ಅನ್ನುವಂಥದ್ದು ಒಂದು ಸುರು ಆಯ್ತು ನೋಡಿ. ಅದರ ಬಗ್ಗೆ ನಾನು ಗಮನಿಸ್ತಾನೆ ಇದ್ದೆ. ಯಾವಾಗ ಪ್ರಧಾನವರ ರಾಜೀನಾಮೆ ಆಯಿತೋ ಅದರ ನಂತರದ ದಿನಗಳಲ್ಲಿ ಇದು ಸುರು ಆಗಿದೆ. ಪೆಟ್ರೋಲ್ನಲ್ಲಿ 20% ಎಥನಾಲ್ ಬಳಸುವುದರಿಂದ ನಮ್ಮ ವಾಹನಗಳು ಕೆಟ್ಟಿದ್ದಾವೆ, ಮೈಲೇಜು ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಇಟ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಎಕ್ಸಾಮ್ ಅನ್ನ ಎದುರಿಟ್ಟುಕೊಂಡು ನೀಟಾಗಿ ಈ ದೇಶದ
ಯುವ ಸಮುದಾಯದ ತಲೆಬೋಳಿಸುವ ಕೆಲಸವನ್ನ ಮಾಡಿದ್ರೆ ಈ ಎಥೆನಾಲ್ 20 E20 ಈಗ ನಾವು ಗಡ್ಕರಿಯವರ ರಾಜೀನಾಮೆಯನ್ನ ತಲೆದಂಡವನ್ನ ಪಡೆದೇ ಸಿದ್ಧ ಅಂತ ಒಂದು ಹೊರಟಿತು. ಅಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೇನೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸು ವ್ಯೂಸು ಎಲ್ಲ ಸಿಕ್ತು. ಅದು ಯಾವ್ದು ರೀತಿಯಿಂದ ಸಿಗ್ತಾ ಇದೆ, ಎಲ್ಲಿಂದ ಸಿಗ್ತಾ ಇದೆ, ಯಾವ ರೀತಿ ದಾರಿಯಲ್ಲಿ ಬರ್ತಾ ಇದ್ದಾರೆ, ಇವೆಲ್ಲವನ್ನ ನಾನು ನಿಮಗೆ ಹೇಳಬೇಕಾಗಿಯೇ ಇಲ್ಲ. ನೀವು ನನಗಿಂತ ಬುದ್ಧಿವಂತರಿದ್ದೀರಿ, ನಿಮಗದು ಅರ್ಥ ಆಗತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ಜಿರ್ಲೆ ಪಾರ್ಟಿಯ ಜನಕ ಯಾರು? ಇದೇ ಪೊರ್ಕೆ ಆಮ್ ಆದ್ಮಿ ಕೇಜ್ರಿವಾಲ್. ಆ ಕೇಜ್ರಿವಾಲ್ ಆಡೋದೊಂದು ಮಾಡೋದೊಂದು ಮಾಡಿದ್ದೊಂದು, ಜೈಲಲ್ಲಿ ಇದ್ಕೊಂಡು ಅಧಿಕಾರ ಚಲಾಯಿಸಿದಂತ ಅಸಂವಿಧಾನಿಕವಾದ ಮುಖ್ಯಮಂತ್ರಿ. ಅವನ 24 ಗಂಟೆ ಹೇಳುವುದು ಸುಳ್ಳು, ಮಾಡುವ ಅಭಿನಯವೂ ಸುಳ್ಳು, ಅವನ ಕೆಮ್ಮುವು ಸುಳ್ಳು. ಅಧಿಕಾರದಲ್ಲಿರುವಾಗ ಅಣ್ಣಾ ಹಜಾರೆಯೊಟ್ಟಿಗಿದ್ದಾಗ ಏನು ಕೆಮ್ಮಿದ್ದು. ಬೆಂಗಳೂರಿಂದ ಹಿಡಿದು ಎಲ್ಲಾ ಕಡೆ ಬಂದು ಟ್ರೀಟ್ಮೆಂಟ್ ತಗೊಂಡಿದ್ದು. ಮಫ್ಲರ್ ಈಗೆಲ್ಲೋಯ್ತದು? ಎಲ್ಲಿಯೂ ಇಲ್ಲ, ಆರಾಮಿದ್ದಾನೆ. ಈಗ ಮುನ್ನೆಲೆಗೆ ಬರಬೇಕು, ರಾಜಾಂಗಣಕ್ಕೆ ಬರಬೇಕು, ಅಧಿಕಾರಕ್ಕೆ ಬರಬೇಕು. ಒಂದು ಜಿರ್ಲೆ ಗ್ಯಾಂಗಿನೊಟ್ಟಿಗೆ ಅನುಸಂಧಾನ ಅದು ಮುಂದುವರೆದಿದೆ. ಈಗ E20 ಜನತಾ ಪಾರ್ಟಿಯೊಟ್ಟಿಗೆ ಕೈಯನ್ನ ಮಿಲಾಯಿಸಿ ಈಗ ತಗೊಳ್ಳಿ, ಪ್ರಧಾನಿ ಮನೆಯನ್ನ ಮುತ್ತಿಗೆ ಹಾಕ್ತೇವೆ, ಪ್ರಧಾನಿಯವರನ್ನು ಇಳಿಸ್ತೇವೆ, ಗಡ್ಕರಿಯವರನ್ನು ಇಳಿಸ್ತೇವೆ. ಎಂತೆಂಥ ಸುಳ್ಳುಗಳು. ಟ್ರಂಪ್ಗೆ ಮೋದಿ ಸರೆಂಡರ್ ಆದರು ಅಂತೇಳಿ ಒಂದು ಪ್ರೊಪಗಾಂಡ ಮಾಡಿದ್ದು, ಅದರ ಹಕ್ಕು ಕಾಪಿರೈಟು ಸಂಪೂರ್ಣವಾಗಿ ಇವತ್ತಿಗೂ ರಾಹುಲ್ ಗಾಂಧಿ ಕೈಯಲ್ಲಿರುವುದು. ನರೇಂದರ್ ಸರೆಂಡರ್, ಅದರನ್ನ ಕಾಪಿರೈಟ್ ಅವ್ರ ಕೈಯಲ್ಲಿದ್ರು. ಈಗ ಇವರು ಅದನ್ನ ಹೈಜಾಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಟ್ರಂಪ್ಗೆ ಮೋದಿ ಸರೆಂಡರ್ ಆಗಿದ್ದಾರೆ, ಅವರನ್ನು ಎದುರಿಸುವ ತಾಕತ್ತಿಲ್ಲ, ಅವರು ಹೇಳ್ದಂಗೆ ಕೇಳ್ತಾರೆ. ಅಲ್ಲಿಂದ ಎಥೆನಾಲ್ ತಂದು ಇಲ್ಲಿ ಪೆಟ್ರೋಲಿಗೆ ಬಳಸಿ 22 ಕೋಟಿ ಟೂ ವೀಲರು, 8 ಕೋಟಿ ಕಾರು, ಅದರ ಇಂಜಿನ್ ಹಾಳಾಗಿದೆ, ಮೈಲೇಜ್ ಹಾಳಾಗಿದೆ. ಅದನ್ನ ಮೂಲಕ ನಮ್ಮ ದೇಶದ ಇಡೀದಾದಂಥ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಇದ್ದಾರೆ ಮೋದಿ. ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ. ನಿನ್ನೆ ಪ್ರಧಾನಿ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ರು. ಈಗ ಜಂತರ್ ಮಂತರ್ ರಾಮಲೀಲಾ ಮೈದಾನ ಅವೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಈಗ ನೇರ ಸಂಸತ್ತಿಗೆ ಮುತ್ತಿಗೆ, ನೇರ ಪ್ರಧಾನಿ ಅವರ ನಿವಾಸಕ್ಕೆ ಮುತ್ತಿಗೆ. ಇವರ ಅಪ್ಪರ ಆಸ್ತಿ ಸೀದಾ ಹೋಗ್ಬಿಡುದು. ಯಾರೋ ಒಬ್ಬ ಹೇಳ್ತಾ ಇದ್ದ, E20 ಜನತಾ ಪಾರ್ಟಿಯ ಲೀಡರು, ಪ್ರಧಾನಿಯವರೇ ಒಂದು ಚಾಪಿ ಹೆಂಗೆ ಅಂದ್ರೆ ಅಷ್ಟರ ಮಟ್ಟಿಗೆ ಪ್ರಧಾನಿ ಬಗ್ಗೆ ಇವರಿಗೆ ಗೌರವ. ಕಳ್ಳನ್ ಮಕ್ಕಳಿಗೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಪ್ರಧಾನಿ 26 ವರ್ಷದಿಂದ ಈ ದೇಶದ ಒಂದು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ನಿರಂತರ ಅಧಿಕಾರದಲ್ಲಿದ್ದು ಇವತ್ತು ಈ ದೇಶವನ್ನ ಇಡೀ ಪ್ರಪಂಚದ ನಕ್ಷೆಯಲ್ಲೇ ಉಜ್ವಲವಾಗಿ ಬೆಳಗಿಸ್ತಾ ಇರುವಂತ ಮೋದಿಯ ಬಗ್ಗೆ ಈ ಕಚಡಗಳ ಮಾತು. ಆಮೇಲೆ ಕೇಜ್ರಿವಾಲ್ನ ಸುಳ್ಳನ್ನ ಇವತ್ತು ನಿಮ್ಮೆದುರು ನಾನು ಯಥಾವತ್ತಾಗಿ ಬೆತ್ತಲುಗೊಳಿಸ್ತೇನೆ. ಎಂಥ ನಾಲಿಗೆ ಕಳ್ಳ, ಎಂಥ ಅಭಿನಯಗಾರ. ಅವರಿಗೆ ಅಧಿಕಾರಕ್ಕಾಗಿ ಮತ್ತು ಮೋದಿಯವರನ್ನ ಏನಕ್ಕೇನ ಟಾರ್ಗೆಟ್ ಮಾಡಿ ಈ ದೇಶದ ಜಂಜಿಗಳನ್ನು ಅವರ ಎದುರು ಎತ್ತಿ ಕಟ್ಟುವಂತ ಒಂದು ಹರಸಾಹಸಕ್ಕಾಗಿ ಅವರು ಎಂಥ ಕಚಡ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಈ ಟ್ರಂಪಿನಿಂದ ಎಥನಾಲ್ ತರಿಸಿ ಇಲ್ಲಿ ಪೆಟ್ರೋಲಿಗೆ ಬಳಸ್ತಾ ಇದ್ದಾರೆ ಅನ್ನುವಂಥ ಹಸಿ ಸುಳ್ಳು ಒಂದು ಸಾಕ್ಷಿ ಸಾಕು. ಆದ್ರೆ ಏನಾಗಿದೆ ಗೊತ್ತಾ? ನಿನ್ನೆ ಅವರನ್ನ ಹೆಡೆಮುರಿ ಕಟ್ಟಿ ಪೊಲೀಸ್ ಸ್ಟೇಷನ್ಗೆ ಹಾಕಿ ಮರ್ದನ ಮಾಡಿ ಕಳಿಸಿದ್ದಾರೆ. ಪ್ರಧಾನಿ ನಿವಾಸಕ್ಕೆ ಹೋಗುವುದಷ್ಟು ಸುಲಭ ಇಲ್ಲ. ರಾಹುಲ್ ಗಾಂಧಿ 500 ಮೀಟರ್ ದೂರಕ್ಕೆ ಹೋಗಿ ಅಲ್ಲಿಯ ಅತ್ಯಂತ ಸೂಕ್ಷ್ಮ ವಲಯವಾದಂಥ ಪ್ರಧಾನಿಯವರ ಒಂದು ನಿವಾಸಕ್ಕೆ ನುಗ್ಗುವ ಪ್ರಯತ್ನವನ್ನ ಮಾಡಿದ್ದನ್ನ ಇಟ್ಕೊಂಡು ನಾನೂ ನುಗ್ಗುತ್ತೇನೆ ಅಂತ ಹೊರಟಂತ ಕೇಜ್ರಿವಾಲ್ಗೆ ಸರಿಯಾಗಿ ಮರ್ದನ ಆಗಿದೆ. ಅದಕ್ಕಿಂತ ಇನ್ನೊಂದು ಗಮ್ಮತ್ತು ಗೊತ್ತಾ ನಿಮಗೆ? ಈ ಕೇಜ್ರಿವಾಲ್ಗೆ ಎಥನಾಲ್ 20 ಜನತಾ ಪಾರ್ಟಿಯವರೊಟ್ಟಿಗೆ ಸೇರ್ಕೊಂಡು ನಾನು ಮತ್ತೊಂದು ದಂಗೆಯನ್ನ ಮಾಡ್ತೇನೆ, ಮತ್ತೊಂದು ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತೇನೆ ಅಂತ ಹೂಂಕರಿಸಿ ಹೊರಟಂತ ಕೇಜ್ರಿವಾಲ್ಗೆ ಜುಟ್ಟ ಹಿಡಿದು ಬೆನ್ನಿಗೆ ಗುದುಮುರುಗಿ ಹಾಕಿ, ಬಾ ಮಗನೇ ಪಂಜಾಬಿಗೆ, ಮುಂದಿನ ಚುನಾವಣೆಯಲ್ಲಿ ನಿನ್ನನ್ನು ನಾವು ನೋಡ್ಕೊಳ್ತೇವೆ ಅಂತ ಹೇಳಿ ಪಂಜಾಬಿನ ಸ್ವಾಭಿಮಾನಿ ರೈತರು ಮುಷ್ಟಿ ಯುದ್ಧ ಕೊಟ್ಟಿದ್ದಾರೆ. ಇದು ಈಗಿರುವುದು ಕಥೆ. ಈ ದೇಶಕ್ಕೆ ನಾನು ನಿರಂತರವಾಗಿ ಒಂದು ಮಾತು ಹೇಳ್ತಾ ಬರ್ತಾ ಇದ್ದೆ. ಈ ನೆಲಕ್ಕೆ, ಈ ಕರ್ಮಭೂಮಿ, ಈ ಕಾಯಕ ಭೂಮಿಗೆ ತನ್ನನ್ನ ತಾನು ರಕ್ಷಿಸಿಕೊಳ್ಳುವಂಥ ವ್ಯಕ್ತಿಗಳನ್ನೂ
ತರಲಿಕ್ಕೂ ಗೊತ್ತು ಮತ್ತು ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವಂಥ ಒಂದು ದಿವ್ಯ ಶಕ್ತಿಯೂ ಈ ನೆಲಕ್ಕಿದೆ ಅಂತ. ಯಾವ ಕೇಜ್ರಿವಾಲ್ ಇವತ್ತು CJPಯ ಮೂಲಕ ನಾನು ಒಂದು ದೊಡ್ಡ ದಂಗೆಯ ಹಿಂಸಾಚಾರವನ್ನ ಹುಟ್ಟು ಹಾಕಿ ಈ ದೇಶವನ್ನೇ ತಲ್ಲಣಗೊಳಿಸಿದೆ, ಮೋದಿಯವರ ಅಧಿಕಾರವನ್ನೇ ಅಲ್ಲಾಡಿಸಿಬಿಟ್ಟೆ, ಧರ್ಮೇಂದ್ರ ಪ್ರಧಾನ್ ಅವರ ಬಲಿ ಹಾಕಿದೆ ಅಂತ ಏನು ಹುಂಕರಿಸ್ತಾ ವಿಜಯೋತ್ಸವದಲ್ಲಿ ಏನು ನಿಂತಿದ್ದಾರೆ, ಅದೇ ಗುಂಗಿನಲ್ಲಿ ಇವತ್ತು E20 ಜನತಾ ಪಾರ್ಟಿಯ ಮೂಲಕ ಗಡ್ಕರಿ ಅವರನ್ನ ಮರ್ದನ ಮಾಡ್ತೇನೆ, ಮೋದಿಯವರನ್ನ ನಾನು ಒಂದು ಕೈ ನೋಡ್ಕೊಳ್ತೇನೆ ಅಂತ ಹೊರಟಿದ್ರಲ್ಲ, ಅವರಿಗೆ ತಕ್ಕ ಶಾಸ್ತಿಯನ್ನ ಮಗನೇ, ನೀನೇನಾದ್ರೂ ಇದನ್ನ ಇಟ್ಕೊಂಡು ಹೊರಟೆ ಅಂತ ಆದ್ರೆ ನಾವು ನಿನಗೆ ಬುದ್ಧಿ ಕಲಿಸ್ತೇವೆ ಅಂತೇಳಿ ಪಂಜಾಬ್ನ ರೈತರು ಹೊರಟಿದ್ದಾರೆ. ಯಾಕಂತಂದ್ರೆ 16 ಘಟಕ ಇರುವಂಥದ್ದು, ಎಥನಾಲ್ ತಯಾರಿಕಾ ಘಟಕ ಇರುವಂಥದ್ದು ದೇಶದಲ್ಲಿ ಅತ್ಯಂತ ಹೆಚ್ಚು 16 ಘಟಕ ಇರುವುದು ಪಂಜಾಬ್ನಲ್ಲಿ. ಜೋಳ ಮತ್ತು ಕಬ್ಬಿನ ವೇಸ್ಟಿಂದ ಅಲ್ಲಿ 67,000 ಕೋಟಿ ಎಥನಾಲ್ ಇವತ್ತು ಅಲ್ಲಿ ತಯಾರಾಗ್ತಾ ಇದೆ. ಅದು ರೈತರ ಜೀವನಾಡಿ ಅಂತ ಅಲ್ಲಿಯ ರೈತರು ಕರೀತಾ ಇದ್ದಾರೆ, ವರದಾನ ಅಂತ ಕರೆದಿದ್ದಾರೆ. ದೇಶದಲ್ಲಿ ಹಲವು ಕಡೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆ ಆತ್ಮಹತ್ಯೆಯ ಒಂದು ಸರಣಿ ನಿಲ್ಲಬೇಕು ಅಂತಾದರೆ ಕೇಂದ್ರ ಸರ್ಕಾರದ ಇಂಥ ಯೋಜನೆಗಳು, ಈ ಎಥನಾಲ್ ಅಂತ ಒಂದು ಪರ್ಯಾಯವಾದಂಥ ಪ್ರಾಡಕ್ಟು ಅದು ಜೀವದಾನ ಮಾಡ್ತಾ ಇದೆ, ಜೀವದ ಉಸಿರನ್ನ ನಮಗೆ ಕೊಡ್ತಾ ಇದೆ. ಇದಕ್ಕೇನಾದರೂ ನೀವು ಕೈ ಹಾಕಿದರೆ ನಿಮಗೆ ಒಂದು ವೋಟ್ ಅಲ್ಲ, ನಿಮ್ಮನ್ನ ಪಂಜಾಬಿಂದ ಓಡಿಸ್ತೇವೆ ಹುಷಾರ್ ಅಂತ ಅವರು ಧಮಕಿ ಹಾಕಿದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ? ಕೇಜ್ರಿವಾಲ್ನ ಕಂಪನಿ ಸುಳ್ಳುಗಳ ಮೇಲೆ ಸುಳ್ಳನ್ನ ಹೇಳಿ ದೇಶದ ದಿಕ್ಕು ತಪ್ಪಿಸ್ತಾ ಇರುವಂತ, ತನ್ನ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಾ ಇರುವಂತ ಈ ಒಂದು E20 ಅವರ ಪ್ರೊಟೆಸ್ಟ್ ಅಭಿಯಾನ, ಅದರ ಒಳಗುಟ್ಟೇನು, ಅದರ ಇಡೀ ವೃತ್ತಾಂತ ಏನು, ಮತ್ತೆ ಪ್ರಧಾನಿ ಮೋದಿ ಅವರು ಯಾವ ರೀತಿ ಇವರಿಗೆ ತಪರಾಕೆ ಹಾಕ್ತಾ ಇದ್ದಾರೆ ಅನ್ನೋದನ್ನ ನಿಮ್ಮೆದುರು ಇವತ್ತು ಬಹಳ ಸ್ಪಷ್ಟವಾಗಿ ಅನಾವರಣಗೊಳಿಸಬೇಕು. ಯಾಕೆಂತಂದ್ರೆ ದೇಶವನ್ನ ಕಟ್ಟುವ ಒಂದು ಅಭಿಯಾನಕ್ಕೆ ಇವರೆಲ್ಲರೂ ಅದನ್ನು ಕತ್ತರಿಸುವ, ಅವರನ್ನ ಮಟ್ಟ ಹಾಕುವ, ಅಡ್ಡದಾರಿಯಲ್ಲಿ ಒಳದಾರಿಯಲ್ಲಿ ದೇಶದ ಹೊರಗಿನ ಮತ್ತು ದೇಶದ ಒಳಗಿನ ದೇಶದ ವಿರೋಧಿ ವಿಚ್ಛಿದ್ರಕಾರಕ ಶಕ್ತಿಗಳೊಟ್ಟಿಗೆ ಸೇರ್ಕೊಂಡು ಏನೇನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ಹೇಳದೇ ಇದ್ದರೆ ನಾವು ಈ ದೇಶವನ್ನ ಕಟ್ಟುವವರೊಟ್ಟಿಗೆ ನಾವು ಕೂಡ ಮೋಸ ಮಾಡಿದಾಗತ್ತೆ. ಇಲ್ಲಿಯವರೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ, ಅದರ ಜೊತೆಗೆ ಈ ಎಥನಾಲ್ 20 ಏನು ಪ್ರೊಟೆಸ್ಟ್ ಮೂಲಕ ಮತ್ತೊಂದು ದಂಗೆಯನ್ನ, ಮತ್ತೊಂದು ಪ್ರತಿಭಟನೆಯ ರೂಪವನ್ನ ಈ ದೇಶದ ಎದುರು ನಾವು ಸೃಜಿಸ್ತೇವೆ ಅಂತ ಹೊರಟಂತ ಕೇಜ್ರಿವಾಲ್ನ ಇಡೀಯದಾದಂಥ ಮುಖವಾಡವನ್ನ ಕಳಚಿ ನಾವು ನಿಲ್ಲಿಸುವ ಈ ಪ್ರಯತ್ನ ನಿಮಗೇನು ಅನ್ನಿಸ್ತದೆ ಅನ್ನೋದನ್ನು ಕೂಡ ಪ್ರತಿಕ್ರಿಯಿಸಿ. ಮೊದಲನೇದಾಗಿ ಎಥನಾಲ್ 20 2022ರಲ್ಲಿ ಆರಂಭ ಆದದ್ದು. 2022ರಲ್ಲಿ ಅಂದ್ರೆ 4 ವರ್ಷ ಆಯಿತು. ಆವಾಗ 463 ಕೋಟಿ ಎಥೆನಾಲ್ ಭಾರತದಲ್ಲಿ ಉತ್ಪನ್ನ ಆಗ್ತಾ ಇತ್ತು. ಅದೇ ಇವತ್ತು 2026ರಲ್ಲಿ 2,000 ಕೋಟಿ ಲೀಟರಿಗೂ ಹೆಚ್ಚು ಎಥೆನಾಲ್ ಉತ್ಪನ್ನ ಆಗ್ತಾ ಇದೆ. ದೇಶದಾದ್ಯಂತ ಬೇರೆ 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 ಕಡೆ ಕಬ್ಬು, ಜೋಳ, ಇನ್ನಿತರ ವೇಸ್ಟ್ಗಳಿಂದ ಅದನ್ನೆಲ್ಲ ಬೆಂಕಿ ಹಾಕಿ, ಪಂಜಾಬಿನಲ್ಲಿ ಒಂದೇ ಈ ತರದ ವೇಸ್ಟ್ ಅನ್ನ ಬೆಂಕಿ ಹಾಕಿದ್ರ ಪರಿಣಾಮ ಏನಾಯ್ತು ಅಂದ್ರೆ ಇಡೀ ದೆಹಲಿ ಎಂಥ ಒಂದು ವಾತಾವರಣದ ವಿಷಮತೆಯಿಂದ ತಲ್ಲಣಿಸ್ತಾ ಇತ್ತು ಅನ್ನೋದನ್ನ ನೀವು ಆಗಾಗ ನೋಡ್ತೀರಿ. ಇಡೀ ದೇಶಲ್ಲೂ ಆ ಸಮಸ್ಯೆ ಇತ್ತು. ಅದಕ್ಕೂ ಪರಿಹಾರ, ಅದರ ಜೊತೆಗೆ ವಿದೇಶದ ಕ್ರೂಡ್ ಆಯಿಲ್ ಅನ್ನ ಅವಲಂಬನೆಯನ್ನ ತಪ್ಪಿಸಬೇಕು ಅಂತೇಳಿ ಸರ್ಕಾರ ಇಟ್ಟಂತ ಒಂದು ದೃಢವಾದ ಹೆಜ್ಜೆ. ಪರಿಸರಕ್ಕೆ ಹಾನಿ ಆಗುವುದನ್ನು ತಪ್ಪಿಸಬೇಕು, ಆ ಮೂಲಕ ರೈತರ ಸ್ನೇಹಿಯಾಗಿ ರೈತರಿಗೆ ಒಂದು ಪರ್ಯಾಯ ಆದಾಯವಾಗಿ ಅವರ ಬದುಕು ಹಸನಾಗಬೇಕು. ಅದರ ಜೊತೆಗೆ ನಿಧಾನವಾಗಿ ಪೆಟ್ರೋಲಿನ ಬಳಕೆಯ ಅವಲಂಬನೆಯನ್ನ ಕಡಿಮೆ ಮಾಡಬೇಕು. ಇವೆಲ್ಲ ಈ ಎಥನಾಲ್ ಬಳಕೆಯ ಹಿಂದೆ ಸರ್ಕಾರದ ಒಂದು ಸ್ವಾವಲಂಬಿ ಭಾರತದ ಗಾಢವಾದ ಚಿಂತನೆ ಅಡಕವಾಗಿದೆ ಅನ್ನೋದನ್ನ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ. ಇವತ್ತು ಕೇಜ್ರಿವಾಲ್ ವಿರೋಧಿಸ್ತಾ ಇದ್ದಾರೆ, ನಾಳೆ ಅದರಿಂದ ರಾಜಕೀಯ ಲಾಭ ಆಗತ್ತೆ ಅಂತಂದ್ರೆ
ಹಿಂದೆ ನಾವು ಏನು ಮಾಡಿದ್ದೆವು, ಯಾವ ರೀತಿ ತೀರ್ಮಾನ ತಗೊಂಡಿದ್ದೆವು, ಇತಿಹಾಸ ಏನು ಹೇಳ್ತಾ ಇದೆ, ನಮ್ಮ ಬೆನ್ನಿನ ಕತೆ ಎಷ್ಟು ನಮ್ಮ ಪರವಾಗಿದೆ ಅಥವಾ ವಿರೋಧಿಗಳ ಪರವಾಗಿದೆ, ಇದು ಯಾವುದರ ವಿವೇಚನೆಯೂ ಇಲ್ಲದೆ ಆ ವಿವೇಚನಾಶೀಲತೆಯನ್ನ ಕಳ್ಕೊಂಡಂತ ಕಾಂಗ್ರೆಸ್ ಕೂಡ ನಾಳೆ ಈ ಕೇಜ್ರಿವಾಲ್ನ ಬೆನ್ನಿಗೆ ರಾಜಕೀಯ ಲಾಭ ಆಗತ್ತೆ ಅಂತಾದ್ರೆ ಅವ್ರು ನಿಂತರೂ ಆಶ್ಚರ್ಯ ಇಲ್ಲ. ಆದರೆ ಒಂದನ್ನ ಮರೆಬೇಡಿ, 2013ರಲ್ಲಿ UPA ಗೌರ್ಮೆಂಟ್ ಇದ್ದಾಗ ಸಂಸತ್ತಿನಲ್ಲೇ ನಾವಿನ್ನೂ ಪೆಟ್ರೋಲಿಗೆ ಎಥೆನಾಲ್ ಅನ್ನ ಮಿಕ್ಸ್ ಮಾಡದೇ ಇದ್ರೆ, ಮಿಶ್ರಣ ಮಾಡದೇ ಇದ್ರೆ ನಾವು ಸ್ವಾವಲಂಬಿ ಭಾರತವನ್ನ ಕಟ್ಟುವುದರತ್ತ ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾವು ಪೆಟ್ರೋಲಿಗೆ ಎಥೆನಾಲ್ ಅನ್ನ ಮಿಕ್ಸ್ ಮಾಡುವುದು ನಮಗೆ ತೀರಾ ಅಗತ್ಯ ಮತ್ತು ಅನಿವಾರ್ಯ ಅನ್ನೋದನ್ನ ಕಾಂಗ್ರೆಸ್ ಸರ್ಕಾರವೇ ಸಂಸತ್ತಿನಲ್ಲಿ ಮಾತಾಡಿದೆ, ದಾಖಲಾಗಿದೆ. ಇದು ಸತ್ಯ. ಅದರ ಜೊತೆಗೆ ಇವರ ವಾದ ಏನು, ಟ್ರಂಪ್ಗೆ ಮೋದಿ ಸರೆಂಡರ್ ಆಗಿದ್ದಾರೆ, ಟ್ರಂಪ್ನ ಮಾತನ್ನ ಕೇಳ್ತಾರೆ, ಟ್ರಂಪ್ ಹೇಳಿದಾಗೆ ಮೋದಿ ಕುಣಿತಾರೆ. ಆದ್ರಿಂದಲೇ ಟ್ರಂಪನ್ನ ಎದುರಿಸಲಾಗದೇನೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಎಥೆನಾಲ್ ತಯಾರಾಗುವಂಥ ಅಮೆರಿಕದಿಂದ ಭಾರತ ಎಥೆನಾಲ್ ಅನ್ನ ಖರೀದಿಸ್ತಾ ಇದೆ, ಆ ಎಥೆನಾಲ್ ಅನ್ನ ಪೆಟ್ರೋಲಿಗೆ ಬಳಸ್ತಾ ಇದೆ. ನಿಮಗೊಂದು ಮಾತನ್ನ ಹೇಳಬೇಕು, ಕೇಂದ್ರ ಸರ್ಕಾರ ಭಾರತದ ಪೆಟ್ರೋಲಿಯಂ ಕಂಪನಿಗಳಿಗೆ ಒಂದು ರೂಲ್ಸ್ ಅನ್ನ ತಂದಿದೆ. ವಿದೇಶಿ ಎಥೆನಾಲ್ ಅನ್ನ ಯಾವುದೇ ಕಾರಣಕ್ಕೂ ಯಾವ ಪೆಟ್ರೋಲಿಯಂ ಕಂಪನಿಗಳು ನಮ್ಮ ಪೆಟ್ರೋಲಿಗೆ ಬಳಸುವ ಹಾಗೆ ಇಲ್ಲ. ಇದು ಕಂಡೀಷನ್, ಕಾನೂನು. ಹಾಗಾದ್ರೆ ಅಮೆರಿಕದಿಂದ ಎಥೆನಾಲ್ ಅನ್ನ ಭಾರತ ಖರೀದಿಸ್ತಾ ಇಲ್ವೇ? ಅಮೆರಿಕ, ಬ್ರೆಜಿಲ್ಲು, ಜಪಾನು ಹೀಗೆ ಬೇರೆ ಬೇರೆ ದೇಶಗಳಿಂದ ಖರೀದಿಸ್ತಾ ಇದೆ. ಆದರೆ ಅದರ ಒಂದೇ ಒಂದು ಅಂಶವನ್ನು ಕೂಡ ಪೆಟ್ರೋಲಿಗೆ ಬಳಸುವುದಿಲ್ಲ, ಬಳಸಕೂಡದು, ಬಳಸಬಾರದು ಅನ್ನೋದು ಕೇಂದ್ರ ಸರ್ಕಾರದ, ಮೋದಿ ಸರ್ಕಾರದ ಅವರೇ ಮಾಡಿಕೊಂಡಂತ ರೂಲ್ಸು, ಕಾನೂನು. ಪೇಂಟು, ಪೆಸ್ಟಿಸೈಡು, ಇನ್ನಿತರ ಹಲವಾರು ರಾಸಾಯನಿಕಗಳ ತಯಾರಿಕೆಯಲ್ಲಿ ವಿದೇಶದಿಂದ ಆಮದು ಮಾಡಿಕೊಳ್ತಾ ಇರುವಂತ ಎಥೆನಾಲ್ ಅನ್ನ ಬಳಸಲಾಗ್ತಾ ಇದೆ. ಇದು ಫ್ಯಾಕ್ಟು. ಈ ಮಂಡೆ ಶುದ್ಧ ಇಲ್ಲದೆ ಇದ್ದಂತ ಕೇಜ್ರಿವಾಲಿನ ಈ ಬೊಗಳುವಿಕೆ ಇದೆಯಲ್ಲ, ಈ ಸುಳ್ಳಿದೆಯಲ್ಲ, ಇದನ್ನ ಈ ದೇಶ ನಂಬುತ್ತದೆ ಅಂತಾದ್ರೆ ಈ ದೇಶದಲ್ಲಿರುವವರು, ನಂಬುವವರು ಅವ್ರಿಗಿಂತ ಇನ್ನೊಬ್ರು ಮುಟ್ಟಾಳರು ಮತ್ತು ಮೂರ್ಖರಿಲ್ಲ. ವಸ್ತುಸ್ಥಿತಿಯನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿದೇಶದಿಂದ ಬರುವಂತ ಎಲ್ಲಾ ಎಥೆನಾಲ್ಗಳು ಅದು ನಮ್ಮ ರಾಸಾಯನಿಕ ಬಳಕೆಗೆ ಬಳಸ್ತಾ ಇದ್ದಾರೆ ಹೊರತು ಪೆಟ್ರೋಲಿಗಲ್ಲ. ನಂಬರ್ 1, ಪೆಟ್ರೋಲಿಗೆ ಬಳಸಕೂಡದು. ನಂಬರ್ 2, ಇನ್ನೊಂದೇನು ಅಂತಂದ್ರೆ, ಈಗ ಇವ್ರು ಹೇಳ್ತಾರಲ್ಲ 22 ಕೋಟಿ ಟೂ ವೀಲರ್ಸು, 8 ಕೋಟಿ ಕಾರುಗಳು, ಇಂಜಿನ್ ಹಾಳಾಗಿದೆ, ಅದು ಹಾಳಾಗಿದೆ. ಮಿಸ್ಟರ್ ಕೇಜ್ರಿವಾಲ್ 4 ವರ್ಷ ಆಯ್ತು ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿ. ಇಲ್ಲಿವರೆಗೆ ಎಲ್ಲಿ ಹೋಗಿದ್ರಿ? ಎಲ್ಲಿ ಕೆಮ್ತಾ ಕೂತಿದ್ರಿ? ಏನು ಶೀಶ್ ಮಾಲ್ ಕಟ್ಲಿಕ್ಕೆ ಅದರಲ್ಲಿ ಬ್ಯುಸಿ ಆಗಿದ್ರಾ? ದೆಹಲಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಪೂರ್ತಿ ಸ್ವಾಹ ಮಾಡೋದ್ರಲ್ಲಿ, ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ರಾ? ಈಗ ಪಂಜಾಬ್ನ ಎಲೆಕ್ಷನ್ ಬರ್ತಾ ಇದೆ, ಮತ್ತಲ್ಲಿ ಗೆಲ್ಲಬೇಕು, ಮತ್ತೆ ಅಧಿಕಾರವನ್ನು ಹಿಡಿಬೇಕು, ಮತ್ತೆ ರಾಜಾಂಗಣಕ್ಕೆ ಧುಮುಕಬೇಕು. ಅದಕ್ಕಾಗಿ ಇನ್ನಿಲ್ಲದ ಯಾವ್ಯಾವುದು ಅರ್ಥವಿಲ್ಲದ, ಪ್ರಾಕ್ಟಿಕಲ್ ಅಲ್ಲದ, ಸತ್ಯವೇ ಅಲ್ಲದ ಸುಳ್ಳಿನ ಸೌಧವನ್ನ ಕಟ್ತಾ ಇದ್ದೀರಿ. ಶೀಶ್ ಮಹಲ್ ಕಟ್ಟಿದ್ದನ್ನೇ ದಕ್ಕಿಸ್ಕೊಳ್ಳಿಕ್ಕಾಗ್ದೇನೆ ಒದ್ದಾಡ್ತಾ ಇದ್ದೀರಿ, ಜೈಲಿಗೆ ಹೋಗಿ ಬಂದ್ರಿ. ಈಗ ಸುಳ್ಳಿನ ಸೌಧವನ್ನ ಕಟ್ಟಿದ್ರೆ ಈ ದೇಶದ ಜನ ಬಿಡ್ತಾರೆ ಅಂತ ಅನ್ಕೊಂಡ್ರೇನು? ಇಂಪಾಸಿಬಲ್. ಇನ್ನೊಂದು ಸುಳ್ಳು ಹೇಳಿದ್ರಿ ತಾವು, ಡೀಸೆಲ್ಗೆ ಎಥೆನಾಲ್ ಬಳಸ್ತಾರೆ. ಈ ದೇಶದಲ್ಲಿ ಡೀಸೆಲ್ಗೆ ಎಥೆನಾಲ್ ಬಳಸುವಂತ ಯಾವ ಸಾಧ್ಯತೆಯೂ ಇಲ್ಲಿಯವರೆಗೆ ಬಂದಿಲ್ಲ. ಸದ್ಯದಲ್ಲೇ ಅಲ್ಲ, ಇಲ್ಲಿಯವರೆಗೆ ಆಲೋಚನೆಯೇ ನಮ್ಮಲ್ಲಿಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಜನರೇನು ಮರಳು ಅಂತ ಭಾವಿಸಿದಿರಾ? ಹುಚ್ಚರು ಅಂತ ಭಾವಿಸಿದಿರಾ? ನಿಮ್ಮ ಕೈಯಲ್ಲಿ ಪೊರ್ಕೆ ಇದೆ ಅಂತೇಳಿ ಅದೇ ಪೊರ್ಕೆಯನ್ನ ತೆಗೆದುಕೊಂಡು ನಿಮಗೆ ಬಾರಿಸಿದ್ದಾರೆ ಜನ. ಆದ್ರೂ ನಿಮಗೆ ಬುದ್ಧಿ ಬಂದಿಲ್ಲ. ಇವತ್ತು ರೈತರಿಗೆ ಅದು ಜೀವನಾಡಿಯಾಗಿದೆ, ಒಂದು ಶಕ್ತಿ ಸಂಚಯ ಆಗಿದೆ, ಆಪತ್ಕಾಲಿನ ಒಂದು ಧನವಾಗಿದೆ, ಪರ್ಯಾಯ ಇನ್ಕಮ್ ಆಗಿದೆ. ಅದು ಇನ್ನೂ ಬೆಳೆಬೇಕು ಅಂತ ಭಾರತ ಸರ್ಕಾರ ಮುಂದಾಗ್ತಾ ಇದೆ. ಈಗ ಈ 20% ಅಲ್ಲಿದೆ. ಇಸ್ರೇಲು, ಜಾಗತಿಕವಾಗಿ ಇಸ್ರೇಲ್ನಷ್ಟು ಮುಂದುವರೆದ ದೇಶ ಯಾವುದಿದೆ? ಅತ್ಯಂತ ಮಾಡರ್ನೈಸ್ ಆದಂತ ಟೆಕ್ನಾಲಜಿಯನ್ನು ಬಳಸ್ತಾ ಇದೆ. ಅಲ್ಲಿ ಎಥೆನಾಲ್ 20 ಅಲ್ಲ 100, ಅದನ್ನೇ ಇವತ್ತು ಭಾರತದ ಪ್ರಜ್ಞಾವಂತ ರೈತರು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿಮ್ಮನ್ನೂ ಪ್ರಶ್ನಿಸ್ತಾ ಇದ್ದಾರೆ ಪಂಜಾಬ್ ರೈತರು.
ಇಸ್ರೇಲು 100% ಎಥನಾಲ್ ಬಳಸ್ತಾ ಇದೆ. ಅವರಷ್ಟು ಮಾಡರ್ನೈಸ್ ಆದಂತ ಒಂದು ಇಂಜಿನ್ಗಳು ಇತ್ಯಾದಿಯೋ ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಎಥನಾಲ್ ಅನ್ನೇ ನೀವು ಬಂದ್ ಮಾಡ್ತೀರಿ ಅಥವಾ ಎಥನಾಲ್ ಅನ್ನೇ ಬಳಸಬಾರದು ಅಂತ ನೀವು ಹೊರಟ್ರಿ ಅಂತ ಆದ್ರೆ ಕೇಜ್ರಿವಾಲ್ರಿಗೆ ಧಮಕಿ ಹಾಕಿದ್ದಾರೆ, ವಾರ್ನಿಂಗ್ ಮಾಡಿದ್ದಾರೆ. ಈಗಾಗಲೇ ಪಂಜಾಬ್ ಅಲ್ಲಿ ಆಡಳಿತ ವಿರೋಧಿ ಅಲೆ, ಪರೀಕ್ಷಾ ಪೇಪರು ಲೀಕು, ಇನ್ನಿಲ್ಲದ ಭ್ರಷ್ಟಾಚಾರ, ಆಮೇಲೆ ಡ್ರಗ್ಸು, ಅದರ ಮಾಫಿಯಾ ಕೇಳಬೇಡಿ. ಈ ಎಲ್ಲ ಅರಾಜಕತೆಯ ದೊಂಬಿ ಇಡೀ ಕೇಜ್ರಿವಾಲ್ನ ಅಸ್ತಿತ್ವವನ್ನೇ ನಡೆಸ್ತಾ ಇದೆ. ಈಗ ಎಥೆನಾಲ್ ಒಂದು ಅಸ್ತ್ರವನ್ನ ಇಟ್ಕೊಂಡು ಮೋದಿ ಮರ್ದನ ಮಾಡಲಿಕ್ಕೆ, NDA ಸರ್ಕಾರವನ್ನ ಅಲ್ಲಾಡಿಸ್ಲಿಕ್ಕೆ, ಗಡ್ಕರಿ ಅವರ ರಾಜೀನಾಮೆ ತೆಗೆದುಕೊಳ್ತೇವೆ ಅಂತ ಹುಂಕರಿಸ್ತಾ ಇರುವಂತ ಕೇಜ್ರಿವಾಲ್ನನ್ನ ಪಂಜಾಬ್ ರೈತರು ಎದೆಮಿಟ್ಟಿ ನಿಂತಿದ್ದಾರೆ. ಮಗನೇ ಬಾ ಇಲ್ಲಿ, ನೀವೇನಾದ್ರೂ ಎಥೆನಾಲ್ ಅಂತ ಹೊರಟ್ರೆ ನಿಮ್ಮ ನಡು ಮುರಿತೇವೆ, ಸೊಂಟ ಮುರಿತೇವೆ, ನಿಮಗೆ ಭಿಕ್ಷಾ ಪಾತ್ರೆ ಕೊಟ್ಟು ಪಂಜಾಬ್ನಿಂದ ದೆಹಲಿಗೆ ಓಡಿಸ್ತೇವೆ, ಮುಂಬರುವ ಎಲೆಕ್ಷನ್ ಅಲ್ಲಿ ನಾವು ನೋಡ್ಕೊಳ್ತೇವೆ ನಿಮ್ಮನ್ನ ಅಂತ ಹೊರಟಿದ್ದಾರೆ. ನೋಡಿ, ಯಾವಾಗಲೂ ಸಮಾಜವನ್ನ, ಸಂಸಾರವನ್ನ, ಸಂಸ್ಕೃತಿಯನ್ನ, ದೇಶವನ್ನ, ಒಬ್ಬ ದೇಶಭಕ್ತ ನೇತಾರನನ್ನ ನೀವು ಮುಟ್ಲಿಕ್ಕೆ ಹೋದ್ರೆ ಕೊನೆಗೂ ಜನರೇ ನಿಮಗೆ ಪೊರ್ಕೆ ಹಿಡಿದು ಶಾಸ್ತಿ ಮಾಡ್ತಾರೆ ಅನ್ನೋದಕ್ಕೆ ಪಂಜಾಬ್ ರೈತರು ಗುಡುಗಿದ್ದಾರೆ. ಎಥೆನಾಲ್ ಅನ್ನ ಏನಾದ್ರೂ ನೀವು ಮುಟ್ಲಿಕ್ಕೆ E20 ಜನತಾ ಪಾರ್ಟಿಯೊಟ್ಟಿಗೆ ಸೇರ್ಕೊಂಡು ಏನಾದ್ರೂ ಪ್ರತಿಭಟನೆ ಮಾಡಿದ್ರಿ, ನಿಮಗೆ ಪಂಜಾಬಿನಲ್ಲಿ ಉಳಿಗಾಲ ಇಲ್ಲ, ಮತ್ತೆ ನಾವು ನಿಮ್ಮೆದುರು ನಿಲ್ತೇವೆ. ಶಂಭು ಬಾರ್ಡ್ರಲ್ಲಿ ಏನ್ ಮಾಡಿದ್ರು? ಇದೇ ಕಾಕ್ರೋಚ್ ಪಾರ್ಟಿ ಪ್ರಧಾನ್ ಅವರ ರಾಜೀನಾಮೆ ಆಗ್ತಾ ಇದ್ದಂತೆನೆ ಪಂಜಾಬಿನ ರೈತರನ್ನ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಕೊಟ್ಟು, ಇವರು ರೈತ ಮೋರ್ಚಾದನ್ನ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ರು? ಅಮೆರಿಕದ ಟ್ರಂಪ್ಗೆ ರೈತರನ್ನ ಮೋದಿ ಅಡವಿಡ್ತಾ ಇದ್ದಾರೆ, ನೀವು ಅಲ್ಲಿ ಅವರೊಟ್ಟಿಗೆ ಟ್ರೇಡ್ ಡೀಲ್ ಮಾಡ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿ. ಎಲ್ಲ ಮರಳರೇ, ಹುಚ್ಚರೇ. ಈ ಕೇಜ್ರಿವಾಲ್ ಹೇಳ್ದ ಅಂತೇಳಿ ಈ ಮೂರ್ಖರು, ರೈತರಲ್ಲದ ರೈತರು, ಹಿಂದೆ ರೈತರ ಒಂದು ದೊಡ್ಡ ಪ್ರತಿಭಟನೆ ನಾವು ನೋಡ್ಲಿಲ್ವೇ? ಅಲ್ಲಿ ರೈತರಿದ್ರೇನು? ರೇಂಜ್ ರೋವರ್ ಕಾರಲ್ಲಿ ಬಂದವರು, ಫಾರಿನ್ ವಿಸ್ಕಿ ತಗೊಂಡು ಬಂದವರು ರೈತರ. ಅವರು ರೈತರ ಹೆಸರಿನ ಮಧ್ಯವರ್ತಿಗಳು. ಆ ಮಧ್ಯವರ್ತಿಗಳ ಕಪಿಮುಷ್ಟಿಯಿಂದ, ಕಬಂಧ ಬಾಹುವಿನಿಂದ ರೈತರನ್ನ ತಪ್ಪಿಸಬೇಕು ಅಂತ ಮೋದಿ ಪ್ರಯತ್ನದ ಕಾನೂನು ತಂದ್ರೆ, ದಲ್ಲಾಳಿಗಳು, ಮಧ್ಯವರ್ತಿಗಳ ಪರವಾಗಿ ನಿಂತಂತ ಇದೇ ಕಾಂಗ್ರೆಸ್, ಕೇಜ್ರಿವಾಲ್, ಇಂಡಿ ಕೂಟ ಮೋದಿ ವಿರುದ್ಧ ಇದೇ ದಂಗೆ, ರೈತರ ದಂಗೆಯನ್ನ ಮಾಡ್ಲಿಕ್ಕೆ ಹೊರಟಿದ್ರು. ಅದೇ ಒಂದು ಪ್ರಯತ್ನವನ್ನ ಈಗ ಮೊನ್ನೆ ಮಾಡಿದ್ರು. ತಮಾಷೆ ಅಂದ್ರೆ ಇವತ್ತಿನವರೆಗೂ ಟ್ರೇಡ್ ಡೀಲ್ ಆಗಿಲ್ಲ, MOUಗೆ ಒಂದು ಸೈನ್ ಕೂಡ ಆಗಿಲ್ಲ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗ್ತಾ ಇದೆ, ಆದ್ರೆ ಎಲ್ಲ ಮೀಟಿಂಗ್ಗಳು ಫೇಲ್ ಆಗ್ತಾ ಇದೆ. ಒಂದೇ ಕಾರಣಕ್ಕಾಗಿ ಭಾರತದ ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಯಾವುದೇ ರೀತಿಯ ಟ್ರೇಡ್ ಡೀಲ್ಗೆ ನಾವು ಸಹಿ ಹಾಕುವ ಪ್ರಶ್ನೆಯೇ ಇಲ್ಲ. ಇನ್ನು ರಾಹುಲ್ ಗಾಂಧಿ ಮೋದಿ ಸರೆಂಡರ್ ಏನಾಯ್ತು? ರಷ್ಯಾದಿಂದ ತೈಲವನ್ನ ಹೆಚ್ಚು ಖರೀದಿಸ್ತಾ ಇಲ್ಲ, ಯಾಕೆಂತಂದ್ರೆ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ಗೆ ಇವರು ಸರೆಂಡರ್ ಆಗಿದ್ದಾರೆ, ನರೇಂದರ್ ಸರೆಂಡರ್. ಅದರ ತಮಾಷೆ ಗೊತ್ತಾ ನಿಮಗೆ? ಕಳೆದ ತಿಂಗಳ ಒಟ್ಟು ಲೆಕ್ಕಾಚಾರವನ್ನ ಭಾರತ ವಿಶ್ವದ ಎದುರು ಇಡ್ತಾ ಇದೆ. ಈ ಹೊತ್ತಿನವರೆಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕಚ್ಚಾ ತೈಲವನ್ನ ಖರೀದಿ ಮಾಡಿದಂತ ದೇಶ ಯಾವುದಾದ್ರೂ ಇದ್ದೇ ರಷ್ಯಾದಿಂದ, ಅದು ಭಾರತ ನಂಬರ್ 1. ಇದನ್ನೇ ಇಟ್ಟುಕೊಂಡೇ ಕಳೆದ ವಾರ ಅಮೆರಿಕದಲ್ಲಿ ಒಂದು ತೀರ್ಮಾನ ಆಗಿದೆ ಸಂಸತ್ತಿನಲ್ಲಿ. ಏನು? ಯಾವ ದೇಶಗಳೆಲ್ಲ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನ ಖರೀದಿಸಿದ್ರೋ ಅವರ ಮೇಲೆ 100% ಟ್ಯಾಕ್ಸ್ ಹಾಕ್ತೇವೆ. ಭಾರತದ ಮೇಲೆ ಅಮೆರಿಕ ಈ ರೀತಿ ಕುದಿತಾ ಇದೆ, ಟ್ಯಾಕ್ಸ್ ಹಾಕ್ಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಈ ಕೇಜ್ರಿವಾಲ್ನಂತ ದರಿದ್ರಿಗಳು ಏನ್ ಹೇಳ್ತಾ ಇದ್ದಾರೆ? ರೈತರಿಗೆ ಏನ್ ಮೋಸ ಮಾಡ್ತಾ ಇದ್ದಾರೆ? ತಲೆಗೆಣ್ಣೆ ಹಾಕ್ತಾ ಇದ್ದಾರೆ. ಅಮೆರಿಕಕ್ಕೆ ಟ್ರೇಡ್ ಡೀಲ್ ಆಗ್ಬಿಟ್ಟಿದೆ, ಅಮೆರಿಕಕ್ಕೆ ಮೋದಿ ಅವರು ಸರೆಂಡರ್ ಆಗ್ಬಿಟ್ಟಿದ್ದಾರೆ, ರೈತರನ್ನು ಅಡವಿಟ್ಟು ಬಿಟ್ಟಿದ್ದಾರೆ. ಏನು ಮಣ್ಣಂಗಟ್ಟಿ, ಏನು ಆಗಿಲ್ಲ. ಒಂದು ನಿಜದ, ಸತ್ಯದ ಅಂಕಿಅಂಶಗಳ, ಒಂದು ಫ್ಯಾಕ್ಟ್ ಅಂಡ್ ಫಿಗರ್ಸ್ಗಳನ್ನ ಸಂಪೂರ್ಣ ಮರೆಮಾಚಿ ಒಂದು ಕ್ಷುದ್ರ ಮತ್ತು ಕೆಟ್ಟ ರಾಜಕೀಯವನ್ನ ಮಾಡುವುದೇ ದಂಧೆಯಾಗಿಸಿಕೊಂಡಂತ ಈ ಕೇಜ್ರಿವಾಲ್ನಂತ ಈ ಭಾರತ ದೇಶದ ರಾಜಕೀಯದ ವ್ರಣಗಳು ಹೇಗೆ ತಲೆ ತಿರುಗಿಸ್ತವೆ ನೋಡಿ ನೀವು. ಅದು ಫೇಲ್ ಆಯ್ತು. ಈಗ E20 ಇದನ್ನಿಟ್ಟುಕೊಂಡು ಮೋದಿಯವರನ್ನು ಹಣಿಬೇಕು ಅಂತ ಹೊರಟಂತ ಇದೇ ಕೇಜ್ರಿವಾಲ್ ನಿಮ್ಮೆದುರು ನಿಂತಿದ್ದಾರೆ ರೈತರು. ಪಂಜಾಬ್ ರೈತರೇ ಎದೆಗೆ ಎದೆ ಕೊಟ್ಟು ನಿಂತಿದ್ದಾರೆ. ನೀವು ಇದನ್ನ ಮುಟ್ಲಿಕ್ಕೆ ಹೋದ್ರೆ ನಿಮ್ಮನ್ನ ನಾವು ಪಂಜಾಬ್ನಿಂದಲೇ ಓಡಿಸ್ತೇವೆ. ನೆನಪಿಡಿ, ಭಾರತ
ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟು ಅದ್ಭುತವಾಗಿ ಮೋದಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಎಲ್ಲಿಯೂ ಕೂಡ ರೈತರ ಅಥವಾ ಈ ದೇಶದ ಒಂದು ಸಾಮಾನ್ಯರ ಒಂದು ಒಂದು ಸಣ್ಣ ಆಸಕ್ತಿಗೂ ಅವರ ಭವಿಷ್ಯಕ್ಕೂ ಒಂದು ಚೂರು ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕಾಗಿ ಒಂದು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಈ NGOಗಳ ಬರುವ ಹಣದ ಮೇಲೆ ಇವತ್ತು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಕಾನೂನು ತಂದ್ರು. ಯಾಕೆ? ಈ ದೇಶದಲ್ಲಿ ಮತಾಂತರ, ಈ ದೇಶದಲ್ಲಿ ಭಯೋತ್ಪಾದಕತೆ, ಈ ದೇಶದಲ್ಲಿ ಇದೇ ರೀತಿಯ ಈ ದರಿದ್ರ ಇಂಡಿಕೂಟದ ರಾಜಕಾರಣ ಅಥವಾ ಇದೇ ಜಿರ್ಲೆಗಳಂತ ದೇಶದ್ರೋಹಿಗಳ ಒಂದು ಹಂಗಾಮ ಇವೆಲ್ಲವೂ ನಡೆಯಬಾರದು. ಈ ದೇಶವನ್ನ ಸಾತ್ವಿಕವಾಗಿ ಕಟ್ಟುವ ಕೆಲಸ ಮಾಡೋಣ. ಅದು ಯಾವುದಕ್ಕೆ ವಿನಿಯೋಗ ಆಗ್ತದೆ ಅಂತ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕು. ಅದಕ್ಕೊಂದು ಮೂಗುದಾರ ಹಾಕಬೇಕು. ಅದಕ್ಕೂ ವಿರೋಧ ಇವ್ರದ್ದು. ಏನ್ ನೇರ ಪ್ರಧಾನಿ ಮನೆಗೆ ಮುತ್ತಿಗೆ ಹಾಕ್ಬಿಡ್ತೇವೆ, ನೇರ ಸಂಸತ್ತಿಗೆ ಮುತ್ತಿಗೆ ಹಾಕ್ಬಿಡ್ತೇವೆ ಅಂದ್ರೆ ಇವರಿಗೊಂದು ಚಟ, ತಲುಬು, ತೆವಲು. ಪಂಜಾಬ್ನ ಇದು ಈ ನಮ್ಮ ಏನು ನೇಪಾಳದಲ್ಲಿ ಆದಂಥದ್ದು, ಬಾಂಗ್ಲಾದೇಶಲ್ಲಿ ಆದಂಥದ್ದು, ನಮ್ಮ ಶ್ರೀಲಂಕಾದ ಆದಂಥದ್ದು, ಈ ಯುವಕರ ತಲೆಗೊಂದಿಷ್ಟು ಹುಳ ಬಿಟ್ಟು ಕೆಡಿಸಿ ಮೋದಿ ವಿರೋಧ ಒಂದಿಷ್ಟು ಜನರನ್ನ ತರಿಸಿ ಏನಿಲ್ಲ, ಸಂಸತ್ತು ನಂಬರ್ 7 ಲೋಕ ಕಲ್ಯಾಣ ಮಾರ್ಗದ ಪ್ರಧಾನಿಯವರ ನಿವಾಸಕ್ಕೆ ನುಗ್ಗಿಸಿ ಬಿಡುದು, ದಂಗೆ ಎಬ್ಬಿಸ್ಬಿಡುದು, ಬೆಂಕಿ ಹಚ್ಚಿಬಿಡುದು, ಪ್ರಧಾನಿ ಮೋದಿ ಅವರನ್ನು ಇಳಿಸ್ಬಿಡುದು. ಆಹಾ, ಎಂಥ ಟ್ರೇಲರು, ಎಂಥ ಕನಸು. ಏನು ಈ ದೇಶದ 140 ಕೋಟಿ ಜನ ಏನು ಮಣ್ಮುಕ್ತಾ ಇದ್ದಾರೆ ಅಂತ ಭಾವಿಸಿದ್ರಾ? ತಲೆಕೆಟ್ಟು ಕೂತಿದ್ದಾರೆ ಅಂತ ಭಾವಿಸಿದ್ರೇನೋ? ನಮ್ಮ ದೇಶದ ಯುವ ಸಮುದಾಯ ಜೆನ್ಜಿಗಳು ನೇಪಾಳದವರ ಹಾಗೆ ಅಥವಾ ಬಾಂಗ್ಲಾದೇಶದವರ ಹಾಗೆ ಅಥವಾ ಶ್ರೀಲಂಕಾದವರ ಹಾಗೆ ತಲೆಕೆಟ್ಟು ಮಂದಿ ಅಲ್ಲ. ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ. ಅವ್ರಿಗೂ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಗೊತ್ತು. ಅವರ ಕೈಯಲ್ಲೂ ಟೆಕ್ನಾಲಜಿ ಇದೆ. ಅವರು ಹುಡುಕ್ತಾರೆ, ತಿಳ್ಕೊಳ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ. ನಿಮ್ಮಂತ ಸುಳ್ಳು, ಆ ಸುಳ್ಳನ್ನೇ ಬದುಕುವ, ಸುಳ್ಳನ್ನೇ ಉಸಿರಾಡುವ ರಾಜಕೀಯದ ಈ ವ್ರಣಗಳ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಪ್ರಧಾನಿ ಮೋದಿಯವರಂದ್ರೆ ಏನು, ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ದೇಶದ ಮತ್ತು ದೇಶದ ಒಳಿತಿನ ಚಿಂತನೆಗಳೇನು, ಇವೆಲ್ಲವೂ ಗೊತ್ತಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಿಂದ ಎಲ್ಲಿವರೆಗೆ ಸುಳ್ಳು, ಹಸಿ ಹಸಿ ಸುಳ್ಳು. ಕಾಂಗ್ರೆಸ್ಸಿನ LOP ಹಾಗೆ, ಆಮ್ ಆದ್ಮಿಯ ಕೇಜ್ರಿವಾಲ್ನು ಹಾಗೆ. ಒಂದು ಅದೃಷ್ಟದ ಸಂಗತಿ ಅಂತಂದ್ರೆ ಇವರು ಎಲ್ಲೆಲ್ಲ ಮೋದಿಯವರನ್ನ ಮುಗಿಸ್ಬೇಕು, NDA ಸರ್ಕಾರವನ್ನ ಕೆಳಗೆಡಿಸಬೇಕು, NDA ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಹೊರಡ್ತಾರೋ ಅದಕ್ಕೆ ಈ ದೇಶದ ಒಂದು ಅತ್ಯಂತ ವಿಚಿತ್ರವಾದ ಮತ್ತು ವಿಸ್ಮಯವಾದಂಥ ಶಕ್ತಿಗಳು ಅವರನ್ನು ರಕ್ಷಿಸ್ತವೆ. ಈ ಜಿರ್ಲೆ ಗ್ಯಾಂಗು ಜುಲೈ 20ರಂದು ಮಾಡಿದಂಥ ಹಿಂಸಾಚಾರ, ಅದರ ಪರಿಣಾಮ, ಆವಾಗ ಸರ್ಕಾರ ರಾಜೀನಾಮೆಯನ್ನ ಪ್ರಧಾನ ಅವರಿಂದ ಪಡ್ಕೊಂಡದ್ದು, ಈ ಮುಟ್ಟಾಳ್ರೊಟ್ಟಿಗೆ ಅಯೋಗ್ಯರೊಟ್ಟಿಗೆ ಮಾಡಿದ ಸಂಧಾನ, ಇವೆಲ್ಲ ಗಮನಿಸಿದಾಗ ಏನಂದ್ಕೊಂಡ್ರೆ ನಾವೆಲ್ಲ ಎಲ್ಲೋ ಒಂದು ಕಡೆ ಮೋದಿಯವರ ಸರ್ಕಾರ ಮಣಿಯಿತು ಅಂತ. ಆದರೆ ಈಗ ಈ ನನ್ನ ಮಕ್ಕಳ ಎಲ್ಲರನ್ನ ಜೈಲು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅಭಿಜಿತ್ ದೀಪ್ಕೆನೂ ಹೋಗ್ತಾನೆ, ಸೌರವ್ ದಾಸನು ಹೋಗ್ತಾನೆ, ಅವ್ರ ಹಿಂದಿದ್ದವರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಅದೇ ರೀತಿ ಈ G20 ಜನತಾ ಪಾರ್ಟಿ ಏನೋ ಹಗಲಗನಸ್ಕಲ್ಟು ಹೊಟ್ಟಿತ್ತು, ಅವರೊಟ್ಟಿಗೆ ಸೇರ್ಕೊಂಡ್ಬಿಟ್ಟು ನಾನು ಮತ್ತೆ ರಾಜಕೀಯ ಲಾಭವನ್ನು ಪಡ್ಕೊಳ್ತೇನೆ, ರಾಜಾಂಗಣಕ್ಕೆ ಬರ್ತೇನೆ, ಮತ್ತೆ ಪಂಜಾಬ್ನಲ್ಲಿ ಎಲೆಕ್ಷನ್ ಗೆದ್ದು ಬಿಡ್ತೇನೆ ಅಂತ ಏನೋ ಕನಸನ್ನ, ಹಗಲಗನಸನ್ನ ಕಂಡು ತಿರುಕನಾಗಿ ಹೊರಟಿದ್ರಲ್ಲ, ಅದಕ್ಕೆ ಸರಿಯಾಗಿ ಮದ್ದನ್ನ ಪಂಜಾಬಿನ ರೈತರೇ ಎರೆದಿದ್ದಾರೆ. ಜೊತೆಗೆ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಅನ್ನ ಚೆಕ್ ಮಾಡುವಂಥ ಜಂಜಿಗಳು ಇವರು ಹೇಳುವ ಸುಳ್ಳಿನ ಇಡೀದಾದಂಥ ಸರಮಾಲೆಯನ್ನ ಅರ್ಥ ಮಾಡಿಕೊಂಡು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾದ ರೀತಿ ಗುದ್ದು ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯಕ್ಷ ಕಂಡರು ಪರಾಂಬರಿಸಿ ನೋಡು, ನಮ್ಮ ಹಿಂದಿನವ್ರು ಹೇಳಿದ್ದು. ಇಂಥ ಮುಟ್ಟಾಳರು, ದೇಶದ್ರೋಹಿಗಳು ನಮ್ಮ ತಲೆ ಮೇಲೆ, ನಮ್ಮ ತಲೆ ತಿರುಗಿಸ್ಲಿಕ್ಕೆ ಬೇಕಾದಷ್ಟು ಆಟವನ್ನು ಆಡ್ತಾರೆ. ಆದರೆ ನಾವು ಸತ್ಯದ ಪರವಾಗಿರೋಣ, ವಾಸ್ತವದ ಪರವಾಗಿರೋಣ. ನಾವು ಈ ಸುಳ್ಳನ್ನು ನಂಬಬೇಕಾಗಿಲ್ಲ. ಆ ಕಾರಣಕ್ಕಾಗಿ ನಿಮಗೆ ಕೇಜ್ರಿವಾಲ್ನ E20 ಜನತಾ ಪಾರ್ಟಿಯನ್ನು ಜೋತುಕೊಂಡು ಪ್ರಧಾನಿ ಮೋದಿಯವರನ್ನು ಹಣಿಯುವ ಮತ್ತು ಗಡ್ಕರಿಯವರ ಮೇಲೆ ವ್ರತ ಆರೋಪ ಹೊರಿಸಿ ಈ ದೇಶದಲ್ಲಿ ಒಂದು ಹೊಸ ರೀತಿಯ ಭ್ರಮೆಯನ್ನು ಸೃಷ್ಟಿಸಿ ಒಂದು ದಂಗೆ ಎಬ್ಬಿಸುವಂಥ ಕನಸನ್ನೇನು ಕಾಣ್ತಾ ಇದ್ರಲ್ಲ, ಆ ಕನಸಿನ ಬಲೂನಿಗೆ ಪಂಜಾಬಿನ ರೈತರು ಸೂಜಿ ಚುಚ್ಚಿದ್ದಲ್ಲ, ದಬ್ಬಣವನ್ನೇ ಹಾಕಿದ್ದಾರೆ. ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಮುಟ್ಟಿಸಿ.
ಯಾಕೆಂತಂದರೆ ಇವರ ಸುಳ್ಳುಗಳು ನಾಳೆ ಒಂದಿನ ಅನರ್ಥವನ್ನು ಸೃಷ್ಟಿಸಬಹುದು. ನಮ್ಮ ದೇಶ ಅತ್ಯಂತ ಸುಭದ್ರವಾಗಿದೆ, ಅತ್ಯಂತ ದಕ್ಷವಾಗಿದೆ ಮತ್ತು ಅದು ಹೊಸ ಮನ್ವಂತರಕ್ಕೆ ಮುಖ ಮಾಡಿ ಅತ್ಯಂತ ಉಜ್ವಲವಾದಂಥ ಭವಿಷ್ಯದತ್ತ ದಾಪುಗಾಲು ಹಾಕ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಈ ಕೊಟ್ಟಿಗಳ, ಈ ದೇಶದ್ರೋಹಿಗಳ ಒಂದು ಮತಿಯನ್ನು ಅರ್ಥ ಮಾಡ್ಕೋಬೇಕು, ಅವರ ಕಾರ್ಯಾಚರಣೆಯನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇವರು ಅಧಿಕಾರಕ್ಕಾಗಿ ಯಾವ ದೇಶದ್ರೋಹಿಗಳೊಟ್ಟಿಗೂ ಬೇಕಾದರೂ ಕೈ ಜೋಡಿಸ್ತಾರೆ ಅನ್ನೋದ್ರ ಬಗ್ಗೆ ಮೊನ್ನೆ ಜಂತರ್ ಮಂತರಲ್ಲಿ ನಡೆದ ಜಿರ್ಲೆ ಜನತಾ ಪಾರ್ಟಿ, ಅದರ ಅಂತರಂಗ, ಅದರ ಜೈಷೆ ಮೊಹಮ್ಮದು, ಅದರ ಜಾರ್ಜ್ ಸೊರೋಸು, ಅದರ ಪಾಕಿಸ್ತಾನ, ಬಾಂಗ್ಲಾದೇಶ, ಚೈನಾ, ಅಮೆರಿಕ ಇವೆಲ್ಲವೂ ನಮಗೆ ಸಾಕ್ಷ್ಯಗಳನ್ನು ಒದಗಿಸಿದೆ. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಮ್ಮ ಚಿಂತನೆ, ನಮ್ಮ ಚಿಂತನೆ ಇದು ದೇಶೀಯ ಚಿಂತನೆಯಾದರೆ ಈ ದರಿದ್ರರು ಬಂದರೂ ನಮ್ಮ ದೇಶ ಯಾವ ಕಾರಣಕ್ಕೂ ಮಣಿಯುವುದಿಲ್ಲ, ತಲೆ ಎತ್ತಿ ನಡುತ್ತದೆ. ಸ್ವಾಭಿಮಾನ ಭಾರತ ನಮ್ಮ ಕನಸು. ನಮಸ್ತೆ.